ಹೋಗ್ಲಿ, ಆ ಧ್ವಜಸ್ತಂಭದಲ್ಲಿ ಯಾವ ಧ್ವಜ ಹಾರಾಡ್ಬೇಕು ಸರ್? ಅಥವಾ ನೀವೇ ಹೋಗಿ ಏನಾದ್ರು ಧ್ವಜ ಹಾರಿಸ್ತೀರಾ? ನನಗೆ ಅಲ್ಲಿ ಊರಿನ ಜನತೆಯ ಭಾವನೆಗಳೇನಿದೆ, ಈಗ ಊರಿನ ಜನತೆನೇ ಗಣರಾಜ್ಯೋತ್ಸವದ ದಿನ ನಮ್ಮ ತ್ರಿವರ್ಣ ಧ್ವಜ ಹಾಕಿದ್ದಾರೆ, ಹಾರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅಲ್ಲಿ ಗಣರಾಜ್ಯೋತ್ಸವದಲ್ಲಿ ನಾವು ಹಾಕ್ತಕ್ಕಂಥ ತ್ರಿವರ್ಣ ಧ್ವಜ ಏನಿದೆ, ನಾವು ಹಲವಾರು ಕಡೆ ಅದನ್ನು ತೆಗಿತೀವಿ. ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಹಾಕ್ತೀವಿ. ಅದಾದ ನಂತರ ಊರಿನ ಒಂದು ಸಂಪ್ರದಾಯಗಳು ಅವ್ರು ಏನು ಇಟ್ಕೊಂಬಂದಿದ್ದಾರೆ ಇತ್ತೀಚೆಗೆಲ್ಲ, ಅದನ್ನು ಹಾಕೋಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟಾಗ ಆ ಜನಗಳ ತೀರ್ಮಾನ. ಅದು ನನ್ನ ಅಭಿಪ್ರಾಯ ಇದೆ. ಈಗ ನೀವು ತಮಿಳ್ನಾಡಿಗೆ ಹೋಗಿ, ತಮಿಳ್ನಾಡಿನಲ್ಲಿ DMK ADMK ಪಕ್ಷಗಳದು ಧ್ವಜಸ್ತಂಭಗಳನ್ನು ಊರಲ್ಲಿ ಹಾಕೊಂಡವ್ರೆ. ತಮಿಳ್ನಾಡಿನಲ್ಲಿ ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾವ್ರ? ತಮಿಳ್ನಾಡಿನಲ್ಲಿ ನೀವು ನೋಡಿ, ನೀವು ರಸ್ತೆಗಳಲ್ಲಿ ಹೋಗ್ಬಿಟ್ರೆ ಆ ADMK ಪಕ್ಷದ ಧ್ವಜ ಹಾರಿಸಿರ್ತಾರೆ ಧ್ವಜಸ್ತಂಭಕ್ಕೆ. ಕೆಲವು ಕಡೆ ADMK ಅವ್ರು ಸ್ಟ್ರಾಂಗ್ ಇರ್ತಕ್ಕಂಥ ಕಡೆ ADMK ಧ್ವಜ ಹಾರಿಸ್ಕೊಂಡಿರ್ತಾರೆ. ಯಾವ ಗಲಭೆ ಏನಿಲ್ವಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.